ಸಚಿವ ಸಂಪುಟ ವಿಸ್ತರಣೆಯ ಮಧ್ಯೆ ಈಗ ಡಿಸಿಎಂ ಕೂಗು ಕೂಡ ತೇಲಿ ಬಂದಿದೆ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಇನ್ನೂ 2 ಡಿಸಿಎಂ ಸೃಷ್ಟಿಯಾಗತ್ತಾ? ಸಚಿವ ಸಂಪುಟ ವಿಸ್ತರಣೆ ಆಗೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಇದೆ. ಈಗ ಆ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವಿನಲ್ಲಿ ಈಗ ಡಿಸಿಎಂ ಸ್ಥಾನ, ಮತ್ತೆರಡು ಸ್ಥಾನ ಡಿಸಿಎಂ ಸ್ಥಾನ ಸೃಷ್ಟಿಯಾಗಬಹುದು ಅಂತ ಮಾಹಿತಿಗಳಿದೆ. ಹೈಕಮಾಂಡ್ ಮಟ್ಟದಲ್ಲಿ ತ್ರಿವಳಿ ಡಿಸಿಎಂ ಚರ್ಚೆ ಕೂಡ ನಡೆದಿದೆ. ಈಗಾಗಲೇ ಡಿಕೆ ಸಂಪುಟದಲ್ಲಿ ಡಿಸಿಎಂ ಆಗಿದ್ದಾರೆ ಪರಮೇಶ್ವರ್. ಲಿಂಗಾಯತ ಮತ್ತು ಅಹಿಂದ ನಾಯಕರಿಗೆ ಡಿಸಿಎಂ ಹುದ್ದೆ ಸಿಗುತ್ತಾ? ಸಾಮಾಜಿಕ ನ್ಯಾಯದಿಂದ ಸಮೀಕರಣ ಆಗಬೇಕು. ಇನ್ನು 2 ಡಿಸಿಎಂ ಸೃಷ್ಟಿಯಾಗುತ್ತಾ? ಹಾಗಾದ್ರೆ ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಸಿಗುತ್ತಾ? ಸತೀಶ್ ಜಾರಕಿಹೊಳಿ ಈಗಾಗಲೇ ಸಚಿವರಾಗಿದ್ದಾರೆ. ಅವ್ರಿಗೂ ಕೂಡ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. 2028ರ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡೇ ಈ ಎಲ್ಲ ಚರ್ಚೆಗಳು ನಡೀತಾ ಇದೆ. ಡಿಸಿಎಂ ಪಟ್ಟಕ್ಕೆ 2 ಹಿರಿಯ ನಾಯಕರ ಹೆಸರಂತೂ ರೇಸ್ನಲ್ಲಿದೆ. ಅಹಿಂದ ಸೂತ್ರದ ಅಡಿ ತ್ರಿವಳಿ ಡಿಸಿಎಂ ಸೃಷ್ಟಿಗೆ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿದೆ. ಲಿಂಗಾಯತ ಮತ್ತು ಅಹಿಂದ ನಾಯಕರಿಗೆ ಡಿಸಿಎಂ ಹುದ್ದೆ ಸಿಗುತ್ತಾ? ಹಾಗಾದ್ರೆ 2 ಡಿಸಿಎಂ ಸೃಷ್ಟಿಯಿಂದ ತಕರಾರಿಲ್ಲ ಅಂತ ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಎಲ್ಲ ಸಮುದಾಯದವರನ್ನ ತೃಪ್ತಿಪಡಿಸಬೇಕು, ಸಮಾಧಾನ ಪಡಿಸಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಪರಿಣಾಮಗಳು ಉಂಟಾಗಬಾರದು. ಆ ಹಿನ್ನೆಲೆಯಲ್ಲಿ ಅಳೆದು ತೂಗಿ ಎಲ್ಲವನ್ನೂ ತೀರ್ಮಾನ ಮಾಡಲಾಗ್ತಾ ಇದೆ. ಒಂದ್ ಕಡೆ 20 ಸಚಿವ ಸ್ಥಾನಕ್ಕೆ 40ಕ್ಕೂ ಅಧಿಕ ಸಚಿವಾಕಾಂಕ್ಷಿಗಳು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವಿನಲ್ಲಿ ಡಿಸಿಎಂ ಕೂಗು, ಮತ್ತೆರಡು ಸ್ಥಾನ ಡಿಸಿಎಂ ಸ್ಥಾನ ಸೃಷ್ಟಿಯಾಗತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ಈ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಡಿಕೆ ಸಂಪುಟದಲ್ಲಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತಿನ್ನಿಬ್ರು ಡಿಸಿಎಂ ಆಗ್ತಾರ. ಅದಕ್ಕೆ 2 ಹಿರಿಯ ನಾಯಕರ ಹೆಸರು ಮುನ್ನೆಲೆಯಲ್ಲಿದೆ. ಎಂಬಿ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ. ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತಾ? ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಅಂತಿಮ ತೀರ್ಮಾನ ಆಗೋದು ಬಾಕಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆ ಇದೆ. ಈ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಸೇರಿದ ಹಾಗೆ ಹೈಕಮಾಂಡ್ನ ನಾಯಕರು ಸಭೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬರಲಿದ್ದಾರೆ. ಒಂದು ವೇಳೆ ಇವತ್ತೇ ಎಲ್ಲವೂ ಕೂಡ ನಿರ್ಧಾರ ಆದರೆ ಬುಧವಾರ ಅಥವಾ ಗುರುವಾರ ಸಂಪುಟ ವಿಸ್ತರಣೆ ಆಗೋದು ಗ್ಯಾರಂಟಿ. ಈ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ದೆಹಲಿ ಮಂಜು ಇದೀಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಗಮನಿಸ್ತಾ ಇದ್ದೀವಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಕ್ಷಣಗಣನೆ ಅಂತರೂ ಶುರುವಾಗಿದೆ ಮೀಟಿಂಗ್ಗೆ. ಸೊ ಏನ್ ಆಗ್ತಾ ಇದೆ ದೆಹಲಿ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ವೀಣಾ, ಇವತ್ತಿಗೆ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುವಂಥದ್ದು, ನಾಯಕರು ಸಿಗುವಂಥದ್ದು ಸ್ವಲ್ಪ ವಿರಳ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಇರುವ ಕಾರಣಕ್ಕೋಸ್ಕರ. ಆದ್ರೆ ಇವತ್ತು ರಾತ್ರಿ 9 ಗಂಟೆ ಆಸುಪಾಸಿನಲ್ಲಿ ಒಂದು ಸಭೆ ಆಗ್ಬೋದು KC ವೇಣುಗೋಪಾಲ್ ಅವರ ಜೊತೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದು ಪಕ್ಕಾ ಇಲ್ಲ. ಆದ್ರೆ ನಾಳೆ ಇಡೀ ದಿನ ಪೂರ್ತಿಯಾಗಿ ಚರ್ಚೆ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಎಲ್ಲಾ ನಾಯಕರಿಗೂ ಕೂಡ ಒಂದು ಕರೆ ಹೋಗಿರುವಂತದ್ದು ಹೈಕಮಾಂಡ್ ನಿಂದ 6 ಗಂಟೆಯ ಒಳಗೆ, ಇವತ್ತಿನ 6 ಗಂಟೆ ಅಂದ್ರೆ ಸೋಮವಾರ 6 ಗಂಟೆಯ ಒಳಗೆ ನೀವು ದೆಹಲಿಗೆ ತಲುಪಿ ಅನ್ನುವಂತ ಮಾಹಿತಿ ಇಲ್ಲಿಂದ ಹೈಕಮಾಂಡ್ ನಾಯಕರಿಂದ ರವಾನೆ ಆಗಿರುವಂತದ್ದು. ಆದ್ರೆ 6 ಗಂಟೆಗೆ ಇಲ್ಲಿ ಸಂಸದರ ಸಭೆ ಕೂಡ ಇರುವ ಕಾರಣಕ್ಕೋಸ್ಕರ ಇಲ್ಲಿ ಚರ್ಚೆ ಆಗುತ್ತೆ. ಸಿಎಂ ಕೂಡ ಇಲ್ಲೇ ಇರ್ತಾರೆ. ಇದೇ ಹಿನ್ನೆಲೆಯಲ್ಲಿ ಆ ಕಡೆ ಹೈಕಮಾಂಡ್ ಭಾಗದಲ್ಲೂ ಕೂಡ ಎಲ್ಲರೂ ಕೂಡ ಸಂಸತ್ ಅಧಿವೇಶನದಲ್ಲಿರುವ ಕಾರಣಕ್ಕೋಸ್ಕರ ಅಲ್ಲಿ ಅಡ್ಜರ್ನ್ ಆದ್ಮೇಲೆ ಬರಬಹುದು ಅನ್ನುವಂಥದ್ದಿದೆ. ಕೆಲವು ಸಂಸದರು ಕೂಡ ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಸಭೆಯಲ್ಲಿ. ಸೊ ಎಲ್ಲರೂ ಇಲ್ಲಿ ಬರ್ತಾರೆ. ಜೊತೆಗೆ ಸಿಎಂ ಕೂಡ ಇಲ್ಲೇ ಬಿಸಿ
ಬ್ಯುಸಿ ಆಗಿರುವ ಕಾರಣಕ್ಕೋಸ್ಕರ ಆದರೆ 9 ಗಂಟೆ ಆಸುಪಾಸಿನಲ್ಲಿ ಒಂದು ಸಭೆ ಆಗಬಹುದು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇದನ್ನ ಹೊರತಾಗಿ ಇವತ್ತಿಗೆ ಸಂಪುಟ ಪುನರ್ರಚನೆ ಕುರಿತಾಗಿ ಯಾವುದೇ ಅಷ್ಟು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗುತ್ತಾ ಅನ್ನುವಂಥದ್ದು ಇನ್ನೂ ಕೂಡ ಕ್ವಶನ್ ಮಾರ್ಕ್. ಯಾಕಂದ್ರೆ 9 ಗಂಟೆಯ ನಂತರ ಏನಾದರೂ ಬಿಡುವು ಸಿಕ್ಕರೆ ಮಾತುಕತೆ ಆದರೂ ಕೂಡ ಆಗಬಹುದು. ಅನಂತರ ನಾಳೆ ಬಹಳ ಇಂಪಾರ್ಟೆಂಟ್ ಸಂಪುಟ ವಿಸ್ತರಣೆ ಅಥವಾ ಆಕಾಂಕ್ಷಿಗಳಿಗೆ ನಾಳೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇಡೀ ಪೂರ್ತಿ ದಿನ ಅದಕ್ಕೋಸ್ಕರನೇ ಕಾಯ್ದಿರಿಸಿಕೊಂಡಿದ್ದಾರೆ ಸಿಎಂ ಅವರು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಕರೆದ್ರು ನಾನು ಚರ್ಚೆ ಮಾಡ್ತೇನೆ, ಸಂಪುಟ ವಿಸ್ತರಣೆ ಮಾಡಿಕೊಂಡೇ ಹೋಗ್ಬೇಕು ಅನ್ನೋಂಥ ಅರ್ಥದಲ್ಲಿ ಅವರು ಕೂಡ ರೆಡಿಯಾಗಿ ಬಂದಿರುವಂತದ್ದು. ಇವನ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಹರಿಪ್ರಸಾದ್ ಅವರು ಇರ್ಬೋದು, ಎಲ್ಲರೂ ಕೂಡ ಇದನ್ನ ಕಂಪ್ಲೀಟ್ ಮಾಡಿಕೊಂಡೇ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ತಯಾರಿಯಾಗಿ ಬಂದಿರುವಂತದ್ದು. ಮೊನ್ನೆ ಕೆ.ಸಿ. ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಕೂತಂತ ಸಂದರ್ಭದಲ್ಲಿ ಒಟ್ಟು 5 ಜನ ನಾಯಕರು ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಿಕೊಂಡು ಒಂದು ಹಂತದಲ್ಲಿ ಪಟ್ಟಿ ಕೂಡ ಸಿದ್ಧವಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಇವತ್ತು ಅದಕ್ಕೆ ಒಂದು ಫೈನಲ್ ಟಚ್ ಕೊಟ್ಟು ಪುನಃ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರ ಸಮ್ಮುಖದಲ್ಲಿ ಒಮ್ಮೆ ಚರ್ಚೆ ಆಗಿ ಅಂತಿಮಗೊಳಿಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.